ಹೆಲೋ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ಬಾಂದುಷ ಮಾಡೋದನ್ನು ಶೇರ್ ಮಾಡ್ತೇನೆ ನಿಮ್ಮೊಂದಿಗೆ. ಮನೆಯಲ್ಲಿ ನನ್ನ ಮಗು ಬಾಂದುಷ ಅಂತ ಸ್ವೀಟು ಇಷ್ಟಪಡ್ತಿದ್ದ, ಮತ್ತು ಅಂಗಡಿಯಿಂದ ಯಾಕೆ ತರೋದು, ಮನೇಲಿ ಮಾಡುವ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ಥರ ಮಾಡೋದಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನೋಡಿ, ನಾನು 2 ಕಪ್ಪು ಮೈದಾ ತಗೊಂಡಿದ್ದೀನಿ, ಅದಕ್ಕೆ ಒಂದು ಚಿಟಕಿ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಚಿಟಕಿ ಸ್ವಲ್ಪ ಅಡುಗೆ ಸೋಡಾ ಹೇಳ್ತಾರಲ್ವ ಅದನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುಪ್ಪ ಮತ್ತು ಅದಕ್ಕೆ ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಾರಿ ನೀರು ಹಾಕಬಾರ್ದು. ಅದಕ್ಕೆ ಬೇಕಾದರೆ ಮೊಸರು ನೀವು ಹಾಕ್ಕೊಳ್ಬೋದು. ನಾನು ಮೊಸರು ಇರಲಿಲ್ಲ, ಆದರೂ ನನಗೆ ಅಗತ್ಯ ಅನಿಸ್ಲಿಲ್ಲ ಮೊಸರು ಅಂದ್ಬಿಟ್ಟು ನಾನು ಮೊಸರು ಹಾಕ್ತಾಯಿಲ್ಲ. ಮೊಸರು ನಾನು ಮೊದಲು ಹಾಕಿದ್ದೆ, ಆದರೆ ಈ ಸರ್ತಿ ಸ್ಕಿಪ್ ಮಾಡಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಇದು ಮಾಡಿಬಿಟ್ಟು ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಉಪ್ಪು ಮತ್ತು ಚಿಟಕಿ ಅಡುಗೆ ಸೋಡಾ ಎಲ್ಲ ಹಾಕಿರ್ತೀನಲ್ವ, ಮತ್ತು ತುಪ್ಪದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ, ಮತ್ತು ಹಿಟ್ಟು ರೆಡಿ ಮಾಡಲಿಕ್ಕೆ. ನೋಡಿ, ಹೇಗೆ ಮಾಡಿದರೆ ಹಾಗೆ ಬರಬೇಕು ಕೈಯಲ್ಲಿ, ಆಗ ಹಿಟ್ಟು ಗೊತ್ತಾಗುತ್ತೆ. ಬಾಂದುಷದ ಹಿಟ್ಟು ನೋಡಿ, ಹಾಗೆ ಮುಟ್ಟಿಗಟ್ಟಿದ್ರೆ ಆ ಥರ ಬರಬೇಕು. ಸರಿ ಫ್ರೆಂಡ್ಸ್, ಈಗ ವಾಟ್ರ್ ಹಾಕ್ಕೊಂಡನ. ಈಗ ಸರಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಒಂದೇ ಕೈಯಿಂದ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ನನಗೆ ಹಿಟ್ಟು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತಿದೆ. ಅದಕ್ಕೆ ನಾನು ವಿಡಿಯೋದಲ್ಲಿ ತೋರಿಸಬೇಕಲ್ಲ, ಅದಕ್ಕೋಸ್ಕರ ಒಂದೇ ಕೈಯಲ್ಲಿ ಹಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಹಿಟ್ಟು ರೆಡಿ ಆಯಿತು. ನೋಡಿ, ಒಂದು ಅರ್ಧ ಗಂಟೆ ಮಾಡಿಡಲಿಕ್ಕೆ ಹಿಟ್ಟು. ತುಂಬ ಲೂಸ್ ಮಾಡಲಿಕ್ಕಿಲ್ಲ ಹಿಟ್ಟು, ಸ್ವಲ್ಪ ಟೈಟ್ ಇರಬೇಕು ಹಿಟ್ಟು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ. ಅದರ ನಂತರ ನೋಡಿ, ಒಂದು ಪಾತ್ರೆ ತಗೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಪಾಕ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಒಂದು ಪಾಕ ಮಾಡ್ತಾಯಿದ್ದೇನೆ. ಅದಕ್ಕೆ 2 ಕಪ್ಪು ಹಿಟ್ಟು ತಗೊಂಡಿದ್ದೀನಲ್ಲ, ಅದಕ್ಕೆ 1/4 ಕಪ್ಪು ಪಾಕ ಮಾಡ್ತಾಯಿದ್ದೇನೆ. 1/4 ಕಪ್ ನೀರು ಹಾಕಿದ್ದೇನೆ ಅದಕ್ಕೆ. ನೋಡಿ, ಒಂದು ಸಕ್ಕರೆ ಒಂದು ಹಾಕಲಿಕ್ಕೆ. ನೋಡಿ, ಈಗ ಏಲಕ್ಕಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದಲ್ವ, ಏಲಕ್ಕಿ ಹುಡಿ ಹಾಕ್ತಾಯಿದ್ದೇನೆ. ಅದಕ್ಕೆ ಮತ್ತೆ ಫುಡ್ ಕಲರ್ ಹಾಕಿದ್ದೇನೆ, ತೋರಿಸೋಕ್ಕಾಗಲಿಲ್ಲ. ನೋಡಿ, ಹಿಟ್ಟು ರೆಡಿ ಆಗಿದೆ. ಈಗ ಈ ಥರ ಉಂಡೆ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಮಾಡಿದರೆ ಇದನ್ನು ಬಾಲುಷ ಥರ ಚೆನ್ನಾಗಿ ಬರುತ್ತೆ ಒಳಗೆ ಈ ಥರ. ನೋಡಿ, ನನ್ನ ಮಗನ ಕೈಯಲ್ಲಿ ಕೊಟ್ಟಿದ್ದೆ. ಮಗನ ಕೈಯಲ್ಲಿ ವಿಡಿಯೋ ಮಾಡೋಕ್ಕೆ ನನ್ನ ಹತ್ರ ಏನಿಲ್ಲ, ಅದಕ್ಕೋಸ್ಕರ ನೋಡಿ ಅವನೇ ಮಾಡ್ತಾಯಿದ್ದಾನೆ ವಿಡಿಯೋ. ಸರಿ ಫ್ರೆಂಡ್ಸ್, ಈಗ ನೋಡಿ ಅದನ್ನು ಒಂದೊಂದೇ ಉಂಡೆ ಮಾಡ್ಕೊಳ್ಬೇಕು. ನೋಡಿ, ಉಂಡೆ ಮಾಡಿ ರೆಡಿ ಆಯಿತು. ಈಗ ನೋಡಿ, ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಇಟ್ಟಿದ್ದೇನೆ. ಸ್ಲೋ ಫ್ಲೇಮಲ್ಲಿ ಬಿಸಿಯಾಗಿದೆ ಎಣ್ಣೆ. ನೋಡಿ, ಈಗ ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು, ಜಾಸ್ತಿ ಉರಿ ಇಡಬಾರ್ದು ಬಾಂದುಷಕ್ಕೆ. ಅದಕ್ಕೋಸ್ಕರ ನೋಡಿ ಒಂದೊಂದೇ ಬಿಟ್ಕೊಳ್ತಾ ಇದ್ದೇನೆ ಈಗ ಎಣ್ಣೆಗೆ. ಜಾಸ್ತಿ ಉರಿಯಲ್ಲಿ ಇಟ್ಟರೆ ಸ್ವಲ್ಪ ಬಾಂದುಷ ಅಷ್ಟು ಚೆನ್ನಾಗಿ ಬರಲ್ಲ. ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ ಅಲ್ಲ, ಈಗ ಕವಚ ಹಾಕೋಣ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಇದು ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಆಗಿದೆ ಅಲ್ವಾ, ಜಾಸ್ತಿ ಬ್ರೌನ್ ಬರೋಕ್ಕೆ ಬಿಡಬಾರ್ದು, ಮತ್ತೆ ಬರುತ್ತೆ ಅದು. ಲೈಟ್ ಬ್ರೌನ್ ಇರುವಾಗಲೇ ಅದನ್ನು ತೆಗಿಬೇಕು. ನೋಡಿ, ಈ ಕರೆಕ್ಟ್ ಕಲರ್ ಬಂದಿದೆ ನೋಡಿ, ಈ ಕಲರಲ್ಲೇ ತೆಗಿಬೇಕು. ನೋಡಿ, ಈಗ ನಾನು ತೆಗಿತಾ ಇದ್ದೇನೆ. ಸರಿ ಫ್ರೆಂಡ್ಸ್, ಇದೊಂದು ರೌಂಡ್ ಹಾಕಿ ಆದಮೇಲೆ ಈಗ ಸೀದಾ ಪಾಕ ಬಿಸಿ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ಹಾಕಲಿಕ್ಕೆ. ಮತ್ತು ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನೋಡಿ, ಚೆನ್ನಾಗಾಗಿದೆ. ನೋಡಿ ಹೇಗಾಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ, ಬೆಳಿಗ್ಗೆ 7 ಗಂಟೆ ಆಗಿದೆ. ನಮ್ಮ ಯಜಮಾನರು ತಿಂಡಿ ತಿಂದು ಹೋದರು ಕೆಲಸಕ್ಕೆ. ನೋಡಿ, ಇವತ್ತು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಬೇಕಂತಿದ್ದೇನೆ ಬ್ಲಾಗು. ಮತ್ತು ಏನೇನು ಮಾಡ್ತೀನಿ, ಹೇಗೆ ಇವತ್ತಿನ ದಿನ
ಎಲ್ಲ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಪುಲಾವ್ ಮಾಡಿದೆ ಫ್ರೆಂಡ್ಸ್. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಲಾವ್ ಮತ್ತು ಕೊತ್ತಂಬರಿ ಮಾಡಿದ್ದೆ. ಸೌತೆಕಾಯಿ ಮತ್ತು ಈರುಳ್ಳಿ ಮೊಸರು ಹಾಕಿ ಮಾಡ್ತಾರಲ್ವ, ಅದನ್ನು ಮಾಡಿದ್ದೆ. ಮತ್ತು ನಾನು ಪುಲಾವ್ ಮಾಡೋದನ್ನು ವಿಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ. ಬೇಕಾದರೆ ಹೇಳಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಅವನು ಇನ್ನೂ ಅವನ ಕೈಯಲ್ಲಿ ಅವನು ತಿನ್ನಲ್ಲ, ನಾನೇ ತಿನ್ನಿಸ್ತಾ ಇದ್ದೇನೆ ಫ್ರೆಂಡ್. ತಿನ್ನಿಸ್ತೇನೆ ಡೈಲಿ. ಅವನಿಗೆ ಒಬ್ಬನೇ ಮನೇಲಿ ಒಬ್ಬನೇ ಇದ್ದಾನಲ್ವ, ಅವನಿಗೆ ಅಭ್ಯಾಸ ಆಗಲಿಲ್ಲ. ಅವನು ತಿಂದು ನಾನು ತಿನ್ನಿಸೋವರೆಗೂ ತಿನ್ನಲ್ಲ. ಅದು ಕೂಡ ಹಠ ಮಾಡಿ ಮಕ್ಕಳು ಹಾಗೆ ಅಲ್ವಾ, ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ಮಕ್ಕಳಿಗೆ. ನೋಡಿ, ಪಲಾವ್ ಮಾಡಿದೆ, ಇದು ಕೊತ್ತಂಬರಿ. ಈಗ ಬೇಸಿಗೆ ಟೈಮ್ ಅಲ್ವಾ, ಇದನ್ನು ತುಂಬ ಒಳ್ಳೆಯದು ದೇಹಕ್ಕೆ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೋಡ್ತಾ ಇದ್ದೇನೆ ಫ್ರೆಂಡ್ಸ್, ಅವನು ಒಂದು ಕೇಳಲ್ಲ. ಅವನೇ ಇದ್ರೂ ಸ್ವಲ್ಪ ಇದು ಮಾಡ್ತಾನೆ ಅಂದ್ಬಿಟ್ಟು ಟಿ ವಿ ಹಾಕ್ಕೊಟ್ಟಿದ್ದೆ. ನಾನು ಟಿ ವಿ ನೋಡ್ತಾ ಇದ್ದೇನೆ. ಇನ್ನೊಂದು ಫ್ರೆಂಡ್ಸ್, ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ. ಅವರು ಅಲ್ಲಿ ಒಂದು ಕೋಡಿ ಜಾತ್ರೆ ಅಂತ ಆಗುತ್ತೆ. ಆ ಟೈಮ್ ಅಂತಿಲ್ಲ. ಇದು ಫ್ಲವರ್ ನೋಡಿ, ಇದು ನೀವು ಮಾರ್ಟಲ್ಲೆಲ್ಲ ತಗೊಂಡೋಗಿ ಹೋದರೆ ಇದಕ್ಕೆ ಮಿನಿಮಮ್ 300 ಆದರೂ ಇರ್ಬೋದೇನೋ ನನಗನ್ಸುತ್ತೆ. ಆದರೆ ಅಲ್ಲಿ ಬರೀ 50 ರೂಪಾಯಿಗೆ ನೋಡಿ ಇದು ಫ್ಲವರ್ ಪಾಟ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಅವಳಿಗೋಸ್ಕರ ಅಂತ ಏನಾದ್ರು ತೆಗೆದ್ಲು, ಅವಳ ಮನೆಗೋಸ್ಕರ. ನಾನು ಇದು ನೋಡುವಾಗ ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ಇದನ್ನು ನಿಲ್ಕೊಂಡೋಗಂತ ನನಗೆ ಕೊಟ್ಟಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪೋಟು. ನನಗೆ ಪೋಟ್ ಅಂದರೆ ತುಂಬ ಇಷ್ಟ. ಆದರೆ ತುಂಬ ನೋಡಿ, ನೆಕ್ಸ್ಟ್ ಟೈಮ್ ಹೋದಾಗ ನಾನು 2 ತರ್ತೇನೆ. ನಿಮಗೂ ಇಷ್ಟ ಆದರೆ ನೋಡಿ, ಯಾವಾಗಾದ್ರೂ ಆಚೆ ಹೋದರೆ. ಜಸ್ಟಿನ್ ಮ್ಯಾವ್ ಇಲ್ಲಿತ್ತು ಪಪ್ಪ ನಿಂದು? ಎಲ್ಲಿ ಮೇಲಿತ್ತ? ಅಲ್ಲಿತ್ತಲ್ಲ, ಮಂಕಿ ಇತ್ತಲ್ಲ ನಿಂದು. ಬೇಕಾ? ಕೊಡ್ತೀನಿ ಇದು, ನಿಂಗೆ ಕೊಡ್ತೀನಿ ಇದು. ಫ್ರೆಶ್ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ಗಾರ್ಡನ್ ಎಲ್ಲ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾಣಿಸ್ತಿದ? ಬಿಸಿಲಿದೆ, ಕಾಣಿದಿಲ್ಲ ನೋಡಿ. ಬಿಸಿಲಿದೆ ಈಗ, ಜೋರು ಬಿಸಿಲು ಸ್ಟಾರ್ಟ್ ಆಯ್ತಲ್ಲ. ಪಪ್ಪ ನಡಿ ಹೋಗುವ, ನಡಿ ಮಲ್ಲಿಗಿಸ್ತೇನೆ.